ಬೆಂಗಳೂರಿನಲ್ಲಿ ಈ ಮರಣ ಮಳೆಗೆ ಒಟ್ಟು 10 ಮಂದಿ ಬಲಿಯಾಗಿದ್ದಾರೆ. ಬೌರಿಂಗ್ ಆಸ್ಪತ್ರೆ ಬಳಿ ದುರಂತದಲ್ಲಿ 7 ಜನ ಸಾವನ್ನಪ್ಪಿದ್ರು. ಈಗ ಶಿವಾಜಿನಗರದಲ್ಲಿ ವಿದ್ಯುತ್ ಶಾಕ್ಗೆ ಯುವಕ ಬಲಿಯಾಗಿದ್ದಾನೆ. ಹಾಗೇನೇ ಜೆಪಿ ನಗರದಲ್ಲೂ ಕೂಡ ಕರೆಂಟ್ ಶಾಕ್ಗೆ ಒಳಪಟ್ಟು ಯುವಕ ದುರ್ಮರಣವನ್ನ ಹೊಂದಿರುವಂತದ್ದು. ಇನ್ನು ಕಸ್ತೂರಬಾ ನಗರದಲ್ಲಿ ತಗಡು ಶೀಟ್ ಬಿದ್ದು ಕೂಡ ಮತ್ತೊಬ್ಬ ಯುವಕ ಸಾವನ್ನಪ್ಪಿದ್ದಾನೆ. ಬೆಂಗಳೂರಿನಲ್ಲಿ ಈ ಮರಣ ಮಳೆಗೆ ಒಟ್ಟು 10 ಮಂದಿ ಬಲಿಯಾಗಿರುವಂತದ್ದು. ಬೌರಿಂಗ್ ಆಸ್ಪತ್ರೆ ಬಳಿ ನಡೆದಂತಹ ದುರಂತದಲ್ಲಿ 7 ಜನ ಸಾವನ್ನಪ್ಪಿದ್ರು. ಅದೇ ರೀತಿಯಾಗಿ ಶಿವಾಜಿನಗರದಲ್ಲಿ ವಿದ್ಯುತ್ ಶಾಕ್ಗೆ ಯುವಕ ಬಲಿಯಾಗಿದ್ದಾನೆ. ಜೆಪಿ ನಗರದಲ್ಲೂ ಕೂಡ ಕರೆಂಟ್ ಶಾಕ್ ಆಗಿ ಯುವಕ ದುರ್ಮರಣವನ್ನ ಹೊಂದಿರುವಂತದ್ದು. ಕಸ್ತೂರ್ಬಾ ನಗರದಲ್ಲಿ ತಗಡು ಶೀಟ್ ಬೀಳುತ್ತೆ. ಆ ಸಂದರ್ಭದಲ್ಲಿ ಯುವಕ ಬಲಿಯಾಗಿದ್ದಾನೆ. ಒಟ್ಟು 10 ಮಂದಿಯನ್ನ ಬಲಿ ತಗೊಂಡಿದ್ದೆ ಈ ಮರಣ ಮಳೆ. ಬೌರಿಂಗ್ ಆಸ್ಪತ್ರೆ ಬಳಿ ಕಾಂಪೌಂಡ್ ಬಿದ್ದು 7 ಜನ ಅಲ್ಲೇ ಸಾವನ್ನಪ್ಪಿದ್ದಂಥದ್ದು. ಈಗ ಅವರಿಗೆ ಮರಣೋತ್ತರ ಪರೀಕ್ಷೆಯನ್ನ ಕೂಡ ನಡೆಸಿ ಮೃತದೇಹಗಳನ್ನ ರವಾನೆ ಮಾಡಲಾಗಿತ್ತು. ಈಗ ಮತ್ತೆ 3 ಸಾವನ್ನಪ್ಪಿರುವಂಥದ್ದು. 3 ಜನ ಶಿವಾಜಿನಗರದಲ್ಲಿ ವಿದ್ಯುತ್ ಶಾಕ್ಗೆ ಬಲಿಯಾಗ್ತಾನೆ ಮತ್ತೊಬ್ಬ ಯುವಕ. ಜೆಪಿ ನಗರದಲ್ಲೂ ಕೂಡ ಅಂಥದ್ದೇ ದುರಂತ ನಡೆದು ಹೋಗಿದೆ. ಇನ್ನು ಕಸ್ತೂರ್ಬಾ ನಗರದಲ್ಲಿ ತಗಡು ಶೀಟ್ ಬಿದ್ದು ಯುವಕ ಸಾವನ್ನಪ್ಪಿರುವಂಥದ್ದು. ನಿನ್ನೆ ಬಂದಂಥ ಅಕಾಲಿಕ ಮಳೆಗೆ ಆಗಿರುವಂಥ ಅವಾಂತರ ಇದು. ಕಸ್ತೂರ್ಬಾನಲ್ಲಿ ತಗಡು ಶೀಟ್ ಬಿದ್ದು ಯುವಕ ಸಾವನ್ನಪ್ಪಿರುವಂಥದ್ದು. ಎಷ್ಟೋ ಕಡೆ ಅವಾಂತರಗಳು ನಡೆದು ಹೋಗಿದೆ. ಇನ್ನು ಹಾಗೆ ನೋಡ್ತಾ ಹೋದಾಗ 7 ಮಂದಿ ಸಾವನ್ನಪ್ಪಿದ್ದಂಥದ್ದು. ಕಾಂಪೌಂಡ್ ಬಿದ್ದು, ಅದೇ ರೀತಿಯಾಗಿ ರಸ್ತೆಯಲ್ಲಿ ಓಡಾಡುವಂತಹ ಸಂದರ್ಭದಲ್ಲಿ ಕಾರು ಬೈಕ್ಗಳು ಜಖಮ್ ಆಗಿದೆ. ಆಗ ಕೂಡ ಕೆಲವೊಂದಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಅದೆಲ್ಲ ಒಂದ್ ಕಡೆ ಆದ್ರೆ ಈಗ 10 ಮಂದಿಯನ್ನ ಈ ಬಾರಿಯ ಅಕಾಲಿಕ ಮಳೆ ಬಲಿ ತಗೊಂಡಿರುವಂಥದ್ದು. ಎಷ್ಟೋ ಕಡೆ ಇನ್ನೂ ಕೂಡ ಸಮುದ್ರ ಅಥವಾ ಕೆರೆ ಆ ಥರ ಭಾಸವಾಗುತ್ತೆ. ಅಲ್ಲಿ ನೀರು ನಿಂತಿರುವಂತಹ ದೃಶ್ಯಗಳನ್ನ ಇನ್ನೂ ಕೂಡ ನಾವು ನೋಡೋಕೆ ಸಿಗುತ್ತೆ. ಇನ್ನು ವಾಹನಗಳು ಓಡಾಡೋಕ್ಕಾಗದೆ ಪ್ರವಾಸದ ಸ್ಥಿತಿ ಅಲ್ಲಿ ನಿರ್ಮಾಣ ಆಗಿರುವಂಥದ್ದು ಮಳೆ ಆಗಂತ ಕಾರಣಕ್ಕೆ.